Hello dear students, welcome to Singh style of max. So today we are going to start the other topic, right, in differential calculus. Differential calculus ಅಲ್ಲಿ next topic ಬಂದ್ಬಿಟ್ಟು Leibniz theorem, right? So Leibniz theorem ಅಂದರೆ ಏನು ಅನ್ನೋದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ what is it actually used for, right? ಆ theorem ಏನಕ್ಕೆ ಬೇಕು, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಣ, right? If I ask you y is equal to x to the power of 3, ಯು ವಿಲ್ ಟೆಲ್ ಮಿ ದ ಡೆರಿವೇಟಿವ್. ಇದ್ರ ಡೆರಿವೇಟಿವ್ ಹೇಳಿ ಅಂದರೆ ಈಸಿಯಾಗಿ ಹೇಳ್ತೀರಾ. ಏನು ಹೇಳ್ತೀರಾ? y ಈಸ್ ಈಕ್ವಲ್ ಟು 3x 3 minus 1 n minus 1 ಫಾರ್ಮುಲಾ. ಸೊ 3x ಸ್ಕ್ವೇರ್, ನೋ ಪ್ರಾಬ್ಲಮ್. ಇಫ್ ಐ ಟೆಲ್ ಮಿ x ಪವರ್ 9 ಡೆರಿವೇಟಿವ್ ಇದ್ರದ್ದು ಹೇಳಿ, ಎಕ್ಸ್ ಟು ದಿ ಪವರ್ ಆಫ್ 9 ಇದ್ರೆ ಹೇಳಿ ಅಂತ ಅಂದರೆ ಅದನ್ನು ನೀವು ಏನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು y ಡ್ಯಾಶ್ ಈಸ್ ಈಕ್ವಲ್ ಟು 9 ಇಂಟು x ಪವರ್ 8, ರೈಟ್? ಯು ಕ್ಯಾನ್ ಟೆಲ್ ಇಟ್. ಆ್ಯಂಡ್ ಇಫ್ ಐ ಟೆಲ್ ಯು y ಈಸ್ ಈಕ್ವಲ್ ಟು sin x ಹೇಳ್ತೀರಾ, ಹೌದಾ? ಸೊ ಇದೇ ರೀತಿ ಬಂದುಬಿಟ್ಟು ನಾವು ಯಾವುದೇ ಒಂದು ಫಂಕ್ಷನ್ y ಈಸ್ ಈಕ್ವಲ್ ಟು ಏನು ಬೇಕಿದ್ರು ಸಿಂಗಲ್ ಫಂಕ್ಷನ್ ಜಸ್ಟ್, ಓಕೆ, ಸೈನ್ ಎಕ್ಸ್, ಕಾಸ್ ಎಕ್ಸ್, ಲಾಗ್ ಎಕ್ಸ್, ಟ್ಯಾನ್ ಎಕ್ಸ್, ಏನಾದರೂ ಒಂದು ಸಿಂಗಲ್ ಫಂಕ್ಷನ್ ಕೊಟ್ಟರೆ ನೀವೇನು ಮಾಡ್ತೀರಾ? ಅದರದ್ದು ಡೆರಿವೇಟಿವ್ನ ಈಸಿಯಾಗಿ ಹೇಳ್ತೀರಾ, ಓಕೆ. ಆ್ಯಂಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಎಂಥ ಡೆರಿವೇಟಿವ್ ಅನ್ನೋ ಕಾನ್ಸೆಪ್ಟ್ ಕೂಡ ಕಲ್ತಿದ್ದೀವಿ. ಅಂದರೆ ಏನು? ಫಸ್ಟ್ ಡೆರಿವೇಟಿವ್, ಸೆಕೆಂಡ್ ಡೆರಿವೇಟಿವ್, ಥರ್ಡ್ ಡೆರಿವೇಟಿವ್, ಈ ಥರ ಹೋಗ್ತಾ ಎಂಥ ಡೆರಿವೇಟಿವ್ ಕಂಡುಹಿಡಲಿಕ್ಕೆ ಒಂದು ಜನರಲ್ ಫಾರ್ಮುಲಾ, ಓಕೆ. ಸೊ ಯು ಕ್ಯಾನ್ ಟೆಲ್ ದೋಸ್ ಥಿಂಗ್ಸ್. ಬಟ್ ದ ಕ್ವೆಶನ್ ಈಸ್, ನಾವು y ಈಸ್ ಈಕ್ವಲ್ ಟು, ಸಪೋಸ್ ಐ ಟೆಲ್ ಯು ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್, ಇದಕ್ಕೆ ಈ ಫಂಕ್ಷನಿಗೆ ಎಂಥ ಡೆರಿವೇಟಿವ್ ಹೇಳಿ ಅಂತ ಕೇಳಿದಾಗ ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಪ್ರೀವಿಯಸ್ ನಾಲೆಜ್ ಏನಿದೆಯಲ್ಲ ಸದ್ಯಕ್ಕೆ ಅದನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸಿಗೆ ನಾವು ಡೆರಿವೇಟಿವ್ ಹೇಳೋದಕ್ಕೆ ಬರೋದಿಲ್ಲ, ಹೌದಾ? ಸೊ ದೆನ್ ಹೌ ವಿಲ್ ಯು ಫೈಂಡ್? ಸಿಂಗಲ್ ಫಂಕ್ಷನ್ಸ್ ಇದ್ದರೆ ಫಸ್ಟ್ ಡೆರಿವೇಟಿವ್, ಸೆಕೆಂಡು, ಥರ್ಡು, ಎಂಥ ಡೆರಿವೇಟಿವ್ವರೆಗೂ ಕಂಡುಹಿಡಿತೀರಾ, ಓಕೆ. ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ವಾಚ್ ದೋಸ್ ಲೆಕ್ಚರ್ಸ್. ಇಲ್ಲ ಅಂದರೆ ಎಂಥ ಡೆರಿವೇಟಿವ್ ಅನ್ನೋದು ಕೂಡ ನಿಮಗೆ ಹೊಸ ಕಾನ್ಸೆಪ್ಟ್ ಆಗುತ್ತೆ. ಸೊ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಜಸ್ಟ್ ಫಾರ್ ಯೋರ್ ಸೇಕ್ ವಾಚ್ ಇಟ್, ಓಕೆ. ಸೊ ಬಂದುಬಿಟ್ಟು ಇಲ್ಲಿ ಈ ಕಾನ್ಸೆಪ್ಟಲ್ಲಿ ಬಂದಾಗ ಏನು, ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಬಗ್ಗೆ ಬರುತ್ತೆ. ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಬಂದಾಗ ನಾವು ಪರ್ಟಿಕ್ಯುಲರ್ಲಿ ಎಂಥ ಡೆರಿವೇಟಿವ್ ಹೇಳಿ ಅಂದರೆ ಹೇಗೆ ಹೇಳಬೇಕು? ವಿ ಡೋಂಟ್ ನೋ ಇಟ್, ವಿ ಕಾಂಟ್ ಟೆಲ್ ಯೂಸಿಂಗ್ ದಿ ಪ್ರೀವಿಯಸ್ ನಾಲೆಜ್. ಹಾಗಾಗಿ ಆವಾಗ ಬಂದಿದ್ದೇನು? ಲಿಬ್ನಿಸ್ ಥಿಯರಮ್. ಲಿಬ್ನಿಸ್ ಥಿಯರಮ್ ಆ್ಯಕ್ಚುಲಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಇದ್ದಾಗ ಅದರದ್ದು ಎಂಥ ಡೆರಿವೇಟಿವ್ ನಾನೇನಾದರೂ ಕೇಳಿದರೆ ಅದನ್ನು ಆನ್ಸರ್ ಮಾಡಲಿಕ್ಕೆ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀರಾ. ಆ ಫಾರ್ಮುಲಾ ಯಾವುದು ಅಂತ ಅಂದರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಲಿಬ್ನಿಸ್ ಥಿಯರಮ್. ಆ್ಯಂಡ್ ಥಿಯರಮ್ ಅಂದರೆ ಏನು? ಒಂದು ಫಾರ್ಮುಲಾ ಇರುತ್ತೆ, ಅದನ್ನು ಪ್ರೂವ್ ಮಾಡಬೇಕು. ಆ ಫಾರ್ಮುಲಾ ಟ್ರೂ ಅನ್ನೋದನ್ನು ಫಸ್ಟ್ ಪ್ರೂವ್ ಮಾಡಿಬಿಟ್ಟು ದೇರ್ ಆಫ್ಟರ್ ಮುಂದೆ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದರಲ್ಲಿ ಆ ಫಾರ್ಮುಲಾನ ಯೂಸ್ ಮಾಡೋದು, ಓಕೆ. ದ್ಯಾಟ್ ಈಸ್ ಥಿಯರಮ್. ಥಿಯರಮ್ ಅಂದ್ರೇ ಮೀನಿಂಗ್ ಅದು ಸ್ಟೇಟ್ಮೆಂಟಿಗೆ ಒಂದು ಪ್ರೂಫು, ರೈಟ್? ಸೊ ವಾಟ್ ಈಸ್ ದ್ಯಾಟ್ ಸ್ಟೇಟ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ಪ್ರೂಫ್? ಲೆಟ್ಸ್ ಗೋ ಅಹೆಡ್ ವಿತ್ ದ ವಿಡಿಯೋ, ಓಕೆ. ಐ ಹೋಪ್ ಸೊ ಬೇಸಿಕ್ ಈ ಥಿಯರಮ್ ಏನಕ್ಕೆ ಬೇಕು ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ರೀವಾಚ್ ದ ವಿಡಿಯೋ ಸೊ ದ್ಯಾಟ್ ಯು ವಿಲ್ ಫೀಲ್ ಬೆಟರ್ ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಥಿಂಗ್, ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇನ್ ಕೇಸ್ ನಿಮಗೆ ವಿಡಿಯೋ ಸ್ಲೋ ಅನಿಸಿದರೆ ಪ್ಲೀಸ್ 1.5x ಸ್ಪೀಡಿಗೆ ವಾಚ್ ಮಾಡಿ, ಆ್ಯಂಡ್ ಫಾಸ್ಟ್ ಅನಿಸಿದರೆ ಸ್ವಲ್ಪ ಸ್ಲೋ ಸ್ಪೀಡಿಗೆ ವಾಚ್ ಮಾಡಿ, ಓಕೆ. ಅಡ್ಜಸ್ಟ್ ಅಕಾರ್ಡಿಂಗ್ ಟು ಯುವರ್ ಟೈಮ್ಸ್. ಆ್ಯಂಡ್ ಇಫ್ ದೇರ್ ಆರ್ ಸಮ್ ಕರೆಕ್ಷನ್ಸ್ ದಟ್ ಹ್ಯಾಸ್ ಟು ಬಿ ಮೇಡ್, ಏನಾದರೂ ಕರೆಕ್ಷನ್ಸ್ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ಇನ್ಫಾರ್ಮ್ ಮೀ, ಓಕೆ. ಸೊ ದಟ್ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನೆಕ್ಸ್ಟ್ ಲೆಕ್ಚರ್ಸಲ್ಲಿ ಏನು ಮಾಡ್ತೀನಿ, ಅವೆಲ್ಲ ಏನು ಲೂಪ್ ಹೋಲ್ಸ್ ಇದೆಯೋ ಅದನ್ನು ಕರೆಕ್ಷನ್ ಮಾಡಿಬಿಟ್ಟೆ ನಿಮಗೆ ಕ್ಲಾಸಸ್ ತಗೋತೀನಿ, ಓಕೆ. ಐ ವಿಲ್ ಗೋ ಅಹೆಡ್ ವಿತ್ ದಿಸ್ ಥಿಂಗ್, ರೈಟ್? ಲೆಬ್ನಿಸ್ ಥಿಯರಮ್. ಸೊ ಸ್ಟೇಟ್ಮೆಂಟ್ ಬಂದುಬಿಟ್ಟು ಏನಿದೆ? ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಯರಮ್ ವೆರಿ ಸಿಂಪಲ್. ಇಫ್ ಯು ಆ್ಯಂಡ್ ವಿ ಆರ್ ಟು ಫಂಕ್ಷನ್ಸ್ ಆಫ್ ಎಕ್ಸ್, ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಏನಿರಬೇಕು? ಎಕ್ಸಲ್ಲಿ ಇರಬೇಕು, ಓಕೆ. ವೇರಿಯಬಲ್ ಬಂದುಬಿಟ್ಟು ಎಕ್ಸ್ ಇರಬೇಕು. ಲೆಟ್ ಮಿ ಜಸ್ಟ್ ರೈಟ್ ಇಟ್ ಡೌನ್. ಸೊ ಟು ಸೇವ್ ದ ಟೈಮ್ ಸ್ಟೇಟ್ಮೆಂಟ್ ಬರೆದುಬಿಟ್ಟಿದ್ದೀನಿ, ರೈಟ್? ಸೊ ಏನಿದೆ ಸ್ಟೇಟ್ಮೆಂಟ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯು ಆ್ಯಂಡ್ ವಿ ಆರ್ ಟು ಫಂಕ್ಷನ್ಸ್ ಆಫ್ ಎಕ್ಸ್, ಓಕೆ. ಎರಡು ಫಂಕ್ಷನ್ಸ್ ಇದೆ, ಇನ್ ಟರ್ಮ್ಸ್ ಆಫ್ ಏನು? ಎಕ್ಸ್ ಇದೆ. ಹ್ಯಾವಿಂಗ್ ದ ಡೆರಿವೇಟಿವ್ಸ್ ಆಫ್ ಎಂತ್ ಆರ್ಡರ್. ಒಂದು ಕಂಡೀಷನ್ ಏನು ಅಂತ ಅಂದರೆ, ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವು ಎರಡೂ ಫಂಕ್ಷನ್ಸಿಗೂ ಎಂತ್ ಆರ್ಡರ್ ಎಕ್ಸಿಸ್ಟ್ ಆಗಬೇಕು. ಎಕ್ಸಿಸ್ಟ್ ಆಗಿಲ್ಲ ಅಂತ ಅಂದರೆ ವಿ ಕೆನಾಟ್ ಯೂಸ್ ಲಿಬ್ನಿಸ್ ಥಿಯರಮ್ ಫಾರ್ ದ್ಯಾಟ್ ಪ್ರಾಬ್ಲಮ್, ಓಕೆ. ರಿಮೆಂಬರ್ ದಿಸ್ ಥಿಂಗ್. ಆ್ಯಂಡ್ ಯು ಆ್ಯಂಡ್ ವಿ ಏನಾಗಿರಬೇಕು ನೋಡಿ? ಎಂಥ ಡೆರಿವೇಟಿವ್ ಎಕ್ಸಿಸ್ಟ್ ಆಗುವಂತಹ ಫಂಕ್ಷನ್ಸ್ ಆಗಿರಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರಬೇಕು, ಓಕೆ. ದೆನ್ ಅಟ್ ದ್ಯಾಟ್ ಟೈಮ್ ಅಂಥ ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ದು ಎಂಥ ಡೆರಿವೇಟಿವ್ ಹೇಳಿ ಅಂತ ಅಂದರೆ ದಿಸ್ ಈಸ್ ದಿ ಫಾರ್ಮುಲೆ. yn is equal to nc0 unv plus nc1 un minus 1 v1 so on, right? So ಇದು ಆ್ಯಕ್ಚುಲಿ ಏನು ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳೋಣ, ರೈಟ್?
ಸಿ ವೈ ಎನ್ ಈಸ್ ಈಕ್ವಲ್ ಟು ಎನ್ ಸಿ ಝೀರೋ. ಈ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ದೀಸ್ ಆರ್ ದ ಟರ್ಮ್ಸ್ ಯು ಆ್ಯಕ್ಚುಲಿ ಹ್ಯಾವ್ ಲರ್ನ್ಟ್ ಇನ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅನ್ನುವಂಥ ನಿಮ್ಮ ಫಸ್ಟ್ ಪಿ ಯು ಸಿ ಚಾಪ್ಟರ್ ಏನಿದೆಯಲ್ಲ ಅದರಲ್ಲಿ ನೀವು ಈ ಕಾನ್ಸೆಪ್ಟನ್ನ ಕಲ್ತಿರ್ತೀರ, ರೈಟ್? ಸೊ ವಾಟ್ ಈಸ್ ದೇರ್? ಎನ್ ಸಿ ಆರ್ ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ ನೋಡಿ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ನೀವು ಕಲ್ತಿದ್ದೀರಾ ಇನ್ ಯೋರ್ ಪಿ ಯು ಸಿ. ಇಫ್ ಯು ಹ್ಯಾವ್ ನಾಟ್ ಲರ್ನ್ಡ್ ಪ್ಲೀಸ್ ಹೋಗ್ಬಿಟ್ಟು ಅದನ್ನು ಫಸ್ಟ್ ರಿವೈಸ್ ಮಾಡಿ, ಸೊ ದಟ್ ಈಸಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಯಾವಾಗ ಕಷ್ಟ ಆಗುತ್ತೆ ಅಂದರೆ ಬೇಸಿಕ್ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ. ಸೊ ಮೇಕ್ ಶೂರ್ ದಟ್ ಯುವರ್ ಬೇಸಿಕ್ಸ್ ಆರ್ ವೆರಿ ಸ್ಟ್ರಾಂಗ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ಬೇಸಿಕ್ಸ್, ಈವನ್ ಐ ಆಮ್ ಹ್ಯಾಂಡ್ಲಿಂಗ್ ಪಿ ಯು ಸಿ ಸಿಲೆಬಸ್. ಓಕೆ, ಸೊ ಪಿ ಯು ಸಿಲೆಬಸ್ಸಿಂದ ಕೂಡ ವೀಡಿಯೋಸ್ನ ಐ ಆಮ್ ಲೈಕ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಲ್ಲಿ ಕೂಡ ನೀವೇನು ಮಾಡಿ, ವಾಚ್ ಮಾಡಿ ಕ್ಲಾರಿಟಿ ತೊಗೊಳ್ಳಿ. ಸೊ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಕಾಂಬಿನೇಷನ್ಸಲ್ಲಿ ನಾವು ಕಲಿತೇವೆ. ಓಕೆ, ಸೊ ಆರ್ ಬಂದುಬಿಟ್ಟು ಇಲ್ಲಿ ಝೀರೋ ಇದ್ದಾಗ ಎನ್ ಸಿ ಝೀರೋ ಇದ್ದರೆ ಏನಾಗುತ್ತೆ ನೋಡಿ, ಎನ್ ಫ್ಯಾಕ್ಟೋರಿಯಲ್, ಎನ್ ಇರೋ ಕಡೆ ಎನ್ನೇ ಇದೆ, ಆರ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಜೀರೋ ಹಾಕ್ರಿ. ಸೊ ಎನ್ ಮೈನಸ್ ಝೀರೋ ಫ್ಯಾಕ್ಟೋರಿಯಲ್ ಆ್ಯಂಡ್ ಝೀರೋ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಏನು, ಎನ್ ಝೀರೋ ಫ್ಯಾಕ್ಟೋರಿಯಲ್ ಅಂದರೆ ಏನು, 1, n minus 0 n, so therefore n factorial by n factorial nc0 is equal to 1. so therefore nc0 ಬಂದುಬಿಟ್ಟು ಏನಾಗುತ್ತೆ, 1 ಆಗುತ್ತೆ. nc ಕೂಡ 1 ಆಗುತ್ತೆ, ಅದನ್ನು ನೀವೇ ಮಾಡ್ಕೊಳ್ಳಿ, ರೈಟ್? ಸೊ ದೀಸ್ ಆರ್ ಆಲ್ ದಿ ಬೈನೋಮಿಯಲ್ ಕೋಎಫಿಷಿಯಂಟ್ಸ್ ಇವೆಲ್ಲ. ಓಕೆ, ಅದು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಏನು ನಿಮಗೆ ಕಾಂಬಿನೇಷನ್ಸ್ ಚಾಪ್ಟ್ರಲ್ಲಿ ಫಾರ್ಮುಲಾ ಬರುತ್ತೆ, ಅದರಲ್ಲಿ ನೀವು ತಿಳ್ಕೊತೀರಾ. ನಾವು ಕಮಿಂಗ್ ಟು ದ ಮೇನ್ ಥಿಂಗ್, ದಟ್ ಇಸ್ ಥೇರಮ್. ಥೇರಮ್ನ ಪ್ರೂವ್ ಮಾಡೋದು ಹೇಗೆ? ಪ್ರೂವ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂತ ಅಂದರೆ, ವಿ ವಿಲ್ ಯೂಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್. ಈಗ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್ ಅಂದರೆ ಏನು, ನೀವು ಪಿ ಯು ಸಿಯಲ್ಲಿ ಓದಿದ್ದೀರಾ. ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದರೆ ಫಸ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟಿಗೆ ನೀವೇನು ಮಾಡ್ತೀರಾ, ಎನ್ ಇಸ್ ಈಕ್ವಲ್ ಟು 1 ಅಂತ ಅಪ್ಲೈ ಮಾಡಿಬಿಟ್ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ತೀರಾ, ರೈಟ್? ಔಟ್ಲೈನ್ ನೀಟಾಗಿ ತಿಳ್ಕೊಳ್ಳಿ. ಇಂಡಕ್ಷನ್ ಮೆಥಡ್ ಅಂದರೆ ಔಟ್ಲೈನ್ ಏನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಎನ್ ಇಸ್ ಈಕ್ವಲ್ ಟು 1 ಪ್ರೂವ್ ಮಾಡ್ತೀರಾ. ದೆನ್ ಏನು ಮಾಡ್ತೀರಾ, ಯು ವಿಲ್ ಅಸ್ಯೂಮ್ ದಟ್ ಇದೇನು ಫಾರ್ಮುಲಾ ಕೊಟ್ಟಿದ್ದಾರಲ್ಲ ನಿಮಗೆ ಥಿಯರಮಲ್ಲಿ, ಅದು ಎನ್ ಇಸ್ ಈಕ್ವಲ್ ಟು ಕೆಗೂ ಕೂಡ ಟ್ರೂ ಇದೆ ಅಂತ ನೀವು ಅಸ್ಯೂಮ್ ಮಾಡ್ತೀರಾ. ಅಸ್ಯೂಮ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ರೂವ್ ಮಾಡ್ತೀರಾ, ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1ಗೆ ಟ್ರೂ ಇದೆ ಅಂತ ಪ್ರೂವ್ ಮಾಡ್ತೀರಾ ಯೂಸಿಂಗ್ ಎನ್ ಇಸ್ ಈಕ್ವಲ್ ಟು ಕೆ. ಈ ಪ್ರೀವಿಯಸ್ ಸ್ಟೇಟ್ಮೆಂಟಲ್ಲಿ ಏನು ಅಸ್ಯೂಮ್ ಮಾಡಿದ್ರಲ್ಲ ಟ್ರೂ ಇದೆ ಅಂತ, ಅದನ್ನು ಯೂಸ್ ಮಾಡಿಬಿಟ್ಟು ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1ಗೂ ಕೂಡ ಟ್ರೂ ಇದೆ ಅಂತ ಪ್ರೂವ್ ಮಾಡ್ತೀರಾ. ಓಕೆ, ದೆನ್ ಬಿಕಾಸ್ ಇಟ್ ಈಸ್ ಟ್ರೂ ಫಾರ್ ಎನ್ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು ಕೆ, ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1, ಇಟ್ ಈಸ್ ಟ್ರೂ ಫಾರ್ ಆಲ್ ದ ಎನ್ ವ್ಯಾಲ್ಯೂಸ್ ಅಂತ ಕನ್ಕ್ಲೂಡ್ ಮಾಡ್ತೀರಾ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಇದೇನು, ಇದು ಬಂದುಬಿಟ್ಟು ಔಟ್ಲುಕ್ ಅಷ್ಟೇ, ಔಟ್ಲೈನ್ ಅಷ್ಟೇ, ಅದು ಫಾರ್ಮ್ಯಾಟ್ ಈ ರೀತಿ ಇರುತ್ತೆ ಅಂತ. ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ ಪ್ರೂಫ್ ಆಫ್ this theorem with this method, right? So I'll just explain you how it is, and it's very easy. Okay, so basically ನಿಮ್ಮ ಎಕ್ಸಾಮ್ ಪರ್ಪಸ್ಸಿಗೆ ಯಾರಿಗಾದರೂ ಬೇಕು ಅಂತ ಅಂದರೆ ನೀವೇನು ಬರೀಬೇಕು, ಫಸ್ಟು ಇಷ್ಟು ಸ್ಟೇಟ್ಮೆಂಟ್ ಬರೀರಿ, ಅದಾದಮೇಲೆ ಪ್ರೂಫ್ ಬರೀರಿ. ಪ್ರೂಫ್ ಏನು ಅಂತಂದರೆ ನಾನೇನು ಈಗ ಡಿರೈವ್ ಮಾಡ್ತೇನಲ್ಲ ಅದೇ ನಿಮ್ಮ ಪ್ರೂಫು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಕ್ ಶೋರ್ ದಟ್ ಒಂದು ನೋಟ್ಸ್ ಇಟ್ಕೊಳ್ಳಿ, ಆ ನೋಟ್ಸಲ್ಲಿ ನೀವು ಬರ್ಕೊತಾ ಹೋಗಿ ಎಕ್ಸ್ಪ್ಲನೇಷನ್ ಹೇಗಿದೆ ಅಂತೇಳಿ. ಆ್ಯಂಡ್ ಎಕ್ಸಾಮ್ ಪರ್ಪಸ್ಸಿಗೆ ಬೇಕು ಅಂದರೆ ಲಾಸ್ಟಿಗೆ ನಾನೇನು ಮಾಡ್ತೀನಿ, ಬರ್ದಿರೋದೇನು ಥಿಯರಮ್ ಪರ್ಟಿಕ್ಯುಲರ್ಲಿ ಸ್ಟೆಪ್ ವೈಸ್ ನೀಟಾಗಿ ವಿತೌಟ್ ಆಲ್ ದೀಸ್ ಬೇಸಿಕ್ ಎಕ್ಸ್ಪ್ಲನೇಷನ್ಸ್ ಏನು ಇದೆಯೋ ಅದನ್ನು ಬರ್ದಿರೋದು I'll just give you take the screenshot, you write it in notes and then present in the examination. ಬಟ್ ಅರ್ಥ ಮಾಡಿಕೊಂಡು ಪ್ರೆಸೆಂಟ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ಲೆಟ್ಸ್ go ahead with the proof. ಸೊ ಪ್ರೂಫ್ ಆಫ್ ದಿಸ್ ಥಿಯರಮ್, ಪ್ರೂಫ್ ಬಂದುಬಿಟ್ಟು ನಾವೇನು ಬರಿತೀವಿ, ವಿ ಶೆಲ್ ಪ್ರೂವ್ ದಿಸ್ ಥಿಯರಮ್ ಬೈ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ರೈಟ್? PMI ಅಂತ ಬರೆಯೋಕ್ಕೆ ಹೋಗ್ಬೇಡಿ, ಅದನ್ನು ನೀಟಾಗಿ ಡೀಟೇಲ್ ವರ್ಡ್ಸಲ್ಲಿ ಬರೀರಿ. ಓಕೆ, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಫಸ್ಟ್ ಸ್ಟೆಪ್ ನಾನೇನು ಹೇಳಿದೆ ಫಾರ್ಮ್ಯಾಟಲ್ಲಿ, ಫಾರ್ ಎನ್ ಇಸ್ ಈಕ್ವಲ್ ಟು 1, ಫಸ್ಟು ಎನ್ ಇಸ್ ಈಕ್ವಲ್ ಟು 1ನ ನೀವೇನು ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಸೊ ಆ ಫಾರ್ಮುಲಾ ಏನಿದೆಯಲ್ಲ, ವೈ ಎನ್ ಇಸ್ ಈಕ್ವಲ್ ಟು ನಮ್ಮ ಹತ್ರ ಏನಿತ್ತು ಹೇಳಿ, NC0 UN V ಪ್ಲಸ್ NC1 ಅದಿತ್ತಲ್ಲ, ಅಲ್ಲಿ ಎನ್ ಇರೋ ಜಾಗದಾಗ ಏನು ಮಾಡಿರಿ ನೀವು, 1ನ ಹಾಕಿ ಅಂತ ಅರ್ಥ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಆಫ್ಟರ್ ದಿಸ್ ಒನ್, y1 ಇಸ್ ಈಕ್ವಲ್ ಟು 1C0 U1 V ಪ್ಲಸ್ 1C1 U1 ಮೈನಸ್ 1 V ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ, NC1 ಆದಮೇಲೆ NC2 ತಾನೆ. ಬಟ್ ಇಲ್ಲಿಂದ ಮುಂದೆ ನಾವು ಬರೆಯೋದಿಲ್ಲ.
ಯಾಕೆ ಬರೆಯೋಲ್ಲ? ಇವೆರಡರಲ್ಲೇ ಸ್ಟಾಪ್ ಮಾಡ್ತೇವೆ. ಯಾಕೆ ಬರೆಯೋದಿಲ್ಲ ಅಂತ ಅಂದರೆ, ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ರೆಪ್ರೆಸೆಂಟೇಷನ್. ಓಕೆ, ಈ ರೆಪ್ರೆಸೆಂಟೇಷನ್ ಏನು ಹೇಳುತ್ತೆ, NCR ಅನ್ನೋದು ಮೀನಿಂಗ್ ಏನು, ಮೀನಿಂಗ್ ಗೊತ್ತಿದ್ದರೆ ಬರೆಯೋದಿಲ್ಲ, ರೈಟ್? ಸೊ N ಆಬ್ಜೆಕ್ಟ್ಸಲ್ಲಿ ನಾನು R ಆಬ್ಜೆಕ್ಟ್ಸ್ನ ಚೂಸ್ ಮಾಡೋದು ಅಂತ ಅರ್ಥ. ಓಕೆ, ಸೊ ಕಾಂಬಿನೇಷನ್ಸ್ ಅಂದರೆ ಏನು, ಚೂಸ್ ಮಾಡೋತ್ತಾನೆ, ಸೆಲೆಕ್ಷನ್ ಮಾಡೋತ್ತಾನೆ. ಸೊ ದ್ಯಾಟ್ ಮೀನ್ಸ್ ವಾಟ್, ಸಪೋಸ್ ನಾನು ಐ ಟೆಲ್ ಯು 10 ಚಾಕ್ಲೇಟ್ಸ್ ಇದೆ, 10 ಚಾಕ್ಲೇಟ್ಸಲ್ಲಿ ಒಂದು 7 ಚಾಕ್ಲೇಟ್ ಸೆಲೆಕ್ಟ್ ಮಾಡಿ ಅಂತ ಅಂದರೆ, ಹೌ ವಿಲ್ ಯು ರೈಟ್ ಡೌನ್ 10C7, ರೈಟ್? ಇಫ್ ಐ ಟೆಲ್ ಯು 10 ಚಾಕ್ಲೇಟ್ಸಲ್ಲಿ 10 ಚಾಕ್ಲೇಟ್ಸ್ ಚೂಸ್ ಮಾಡಿ, ದೆನ್ ಹೌ ವಿಲ್ ರೈಟ್ 10C10. ಸೊ ಮೇಲ್ಗಡೆ ಇರುವಂಥ ನಂಬರ್ ಏನು, ಟೋಟಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಳಗಡೆ R ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ, ನಾವು ಎಷ್ಟು ಚಾಕ್ಲೇಟ್ನ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ನೌ ಯು ಟೆಲ್ ಮೀ 10C12 ಅಂತ ಬರೆದ್ರೆ ಈಸ್ ಇಟ್ ಪಾಸಿಬಲ್ ಆರ್ ನಾಟ್? ಥಿಂಕ್ ಫಾರ್ ಎ ಮೂಮೆಂಟ್, ವಿಡಿಯೋನ ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ, 10C12 ಪಾಸಿಬಲ್ ಇದೆಯೋ ಇಲ್ಲೋ ಅಂತ. ಇದು ಇಂಪಾಸಿಬಲ್. ವೈ? ಬಿಕಾಸ್ 10 ಚಾಕ್ಲೇಟ್ಸ್ ಇದ್ದಾವೆ. 10ನಲ್ಲಿ ನಾನು ಹೇಳ್ತಿರೋದೇನು, 12 ಚಾಕ್ಲೇಟ್ಸ್ನ ಚೂಸ್ ಮಾಡಿ, ಸೆಲೆಕ್ಟ್ ಮಾಡಿ, ನಿಮಗೆ ಇಷ್ಟ ಬರೋ 12 ಚಾಕ್ಲೇಟ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಕೈಯಲ್ಲಿ ಇಟ್ಕೊಂಡಿರೋದೆಷ್ಟು ಚಾಕ್ಲೇಟ್ಸು? 10 ಚಾಕ್ಲೇಟ್ಸ್ ಅಷ್ಟೇ. ವಾಟ್ ವಿಲ್ ಯು ಸೇ? ಡೆಫಿನೆಟ್ಲಿ ಮ್ಯಾಮ್ ಈಸ್ ಮ್ಯಾಡ್, ಕರೆಕ್ಟಾ? ಸೊ ಏನು, ಇದು ನಿಮಗೆ ಪಾಸಿಬಲ್ಲೇ ಇಲ್ಲ. ನಂಬರ್ ಆಫ್ ಆಬ್ಜೆಕ್ಟ್ಸ್ ಎಷ್ಟಿದೆಯೋ ಅದ್ರ ಒಳಗಡೆ ಅಷ್ಟೇ ನಾನು ಚೂಸ್ ಮಾಡ್ಬೋದು ಅಂದಾಗ R ಅನ್ನೋದೇನಿದೆಯಲ್ಲ ಅದು Nಗಿಂತ ಯಾವತ್ತೇ ಆಗಲಿ ಸಣ್ಣದಿರಬೇಕು ಅಥವಾ ಈಕ್ವಲ್ ಇರ್ಬೋದು. 10ನಲ್ಲಿ 10 ಚೂಸ್ ಮಾಡ್ಬೋದು, ಆದರೆ 10ನಲ್ಲಿ ನಾನು 11 ಚೂಸ್ ಮಾಡಲಿಕ್ಕಾಗೋದಿಲ್ಲ, 12 ಮಾಡೋಕ್ಕಾಗಲ್ಲ, ಎನಿ ಹೈಯರ್ ನಂಬರ್ ನಾನು ಚೂಸ್ ಮಾಡೋಕ್ಕಾಗೋದಿಲ್ಲ. ದೇರ್ ಫೋರ್ ಇಲ್ಲಿ 1C2 ಅಂದರೆ ಏನು, ಒಂದೇ ಆಪ್ಷನ್ ಇದೆ, ಅದರಲ್ಲಿ 2 ಅಂದರೆ 1 ಚಾಕ್ಲೇಟ್ ಅಷ್ಟೇ ತೋರಿಸ್ಬಿಟ್ಟು ಇದರಲ್ಲಿ 2 ಚಾಕ್ಲೇಟ್ ನೀವು ಸೆಲೆಕ್ಟ್ ಮಾಡಿ ಅಂತ ಅಂದಂಗಾಯಿತು. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಆ್ಯಂಡ್ ಇನ್ನು ಮುಂದೆ ಹೋದರೆ 1C3 1C10 ಹೋಗ್ತಾ ಇರುತ್ತೆ, ಹೌದಾ? ಸೊ ಅದು ಪಾಸಿಬಲ್ ಇಲ್ಲದೆ ಇರೋದ್ರಿಂದ ನಾವು ಇದಕ್ಕಿಂತ ಮುಂದೆ ಬರೆಯೋದಿಲ್ಲ. ಅಂಡರ್ಸ್ಟುಡ್? ಎಸ್. ಸೊ ಕಮ್ ಬ್ಯಾಕ್ ಟು ದ ಸ್ಟೆಪ್ಸ್. 1C0 ಅಂದರೆ NC0 ಏನು ಬರುತ್ತೆ ಆನ್ಸರ್? 1. ಈಗ ತಾನೇ ಫಾರ್ಮುಲಲ್ಲಿ ತೋರಿಸಿದ್ದೆ ನಾನು, ರೈಟ್? ಎಲ್ಲಿ NC0 = 1 ಅಂತ. ಸೊ U1V ಪ್ಲಸ್ 1C1 ಈಸ್ ನಥಿಂಗ್ ಬಟ್ ಅಗೇನ್ NCN. N ಎರಡು ಸೇಮ್. ಸೊ ದಿಸ್ ಈಸ್ ಆಲ್ಸೋ 1. 1 - 1 U0V, ಕರೆಕ್ಟಾ? ಈಗ 1 × U1V ಅಂದರೆ U1V Y1 ಪ್ಲಸ್ U0 ಅಂದರೆ ಅರ್ಥ ಏನು, ಯುನ 0 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಡಿ. ದಟ್ ಮೀನ್ಸ್ ವಾಟ್, ಯು ಆಗೆ ಉಳ್ಕೊಳುತ್ತೆ. ನೆಕ್ಸ್ಟ್ V ಇರೋದೇನಾಗುತ್ತೆ, V1 ಇತ್ತಲ್ಲ, ಹೌದು, ಇಲ್ಲಿ V1 ನೆಕ್ಸ್ಟ್ V2 ಆ ಥರ ಇರುತ್ತೆ. ಸೊ V1 ರೈಟ್? ಸೊ Y1 = U1V ಪ್ಲಸ್ UV1, ರೈಟ್? ದಿಸ್ ಈಸ್ ವಾಟ್ ಯು ಗಾಟ್. ಆ್ಯಂಡ್ ಇದು ಟ್ರೂ ಇದೆ ಅಂತ ಹೇಳ್ತೀವಿ ನಾವು, ರೈಟ್? ದ ಥಿಯರಮ್ ಈಸ್ ಟ್ರೂ ಫಾರ್ N = 1. ಹೇಗೆ? ರೈಟ್. ಸೊ ಸಿ ಇಯರ್ y = u × v ಅಂತ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದ್ದಾಗ 1 ಅಂದರೆ ಮೀನಿಂಗ್ ಏನು, 1 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ y1 = ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ರೈಟ್? ದೇರ್ ಫೋರ್ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಒನ್, ರೈಟ್? ಉಲ್ಟಾ ಪಲ್ಟಾ ಬಂದಿದೆ ಅಷ್ಟೇ. U1v 2 × 3ನ 3 × 2 ಅಂತ ಬರೆದ್ರೆ ಪ್ರಾಬ್ಲಮ್ ಏನಿಲ್ಲ ತಾನೆ, ರೈಟ್? ಸೊ ದೇರ್ ಫೋರ್ U1 × v ಆದರೂ ಬರೀರಿ, v × U1 ಆದರೂ ಬರೀರಿ, ನಾಟ್ ಎನ್ ಇಶ್ಯೂ. ಸೊ ಈ ಟರ್ಮ್ ಬಂದಿದೆ, ಪ್ಲಸ್ ಸೈನ್, ನೋ ಪ್ರಾಬ್ಲಮ್. U × V1 U × V1, ದೇರ್ ಫೋರ್ ದಿಸ್ ಇಸ್ ಟ್ರೂ. ಸೊ ದೇರ್ ಫೋರ್ ಏನು ಮಾಡ್ತೀವಿ, ಈ ಸ್ಟೇಟ್ಮೆಂಟು ಕನ್ಕ್ಲೂಡ್ ಮಾಡ್ತೀವಿ, ಇಟ್ ಇಸ್ ಟ್ರೂ ಫಾರ್ N = 1. ನೆಕ್ಸ್ಟ್ ಔಟ್ಲೈನಲ್ಲಿ ನಾನೇನು ಹೇಳಿದ್ದೆ, ಯು ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಇಸ್ ಟ್ರೂ ಫಾರ್ N = K. ಅಸ್ಯೂಮ್ ಮಾಡಿ N = Kಗೆ ಕೂಡ ಇದು ಟ್ರೂ ಆಗಿದೆ ಅಂತ. N = Kಗೆ ಟ್ರೂ ಇದೆ ಅಂದರೆ ವಾಟ್ ಈಸ್ ದ ಮೀನಿಂಗ್? N ಇರೋ ಜಾಗದಾಗ ನಾನು K ಸಬ್ಸ್ಟಿಟ್ಯೂಟ್ ಮಾಡಿದ್ರೆ UKV, ರೈಟ್? N = K. N ಇರೋ ಜಾಗದಲ್ಲಿ K ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಕೂಡ ಆ ಫಾರ್ಮುಲಾ ಟ್ರೂ ಆಗುತ್ತೆ ಅಂತ ಮೀನಿಂಗು, ಹೌದಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಲ್ಲೆಲ್ಲಿ N ಇದೆ ಸ್ಟೇಟ್ಮೆಂಟಲ್ಲಿ, ಫಾರ್ಮುಲಾ ಏನಿದೆಯಲ್ಲ ಅದರಲ್ಲಿ N ಇರೋ ಜಾಗದಾಗೆಲ್ಲ ಏನು ಮಾಡಿ, KCKUVK ಈಕ್ವೇಷನ್ ಬಂದುಬಿಟ್ಟು 1. ಓಕೆ, ಇದನ್ನು ಈಕ್ವೇಷನ್ 1 ಅಂತ, ಇದು ನಾವು ಅಸ್ಯೂಮ್ ಮಾಡಿದ್ದೀವಿ ಟ್ರೂ ಇದೆ ಅಂತ, ರೈಟ್? ನೆಕ್ಸ್ಟ್ ಏನು ಮಾಡೋದ, let's prove that, we shall prove that the theorem is true for N = K + 1. K + 1ಗೂ ಕೂಡ ಟ್ರೂ ಇದೆ ಅಂತ ಪ್ರೂವ್ ಮಾಡೋಣ. ಓಕೆ, ಸೊ ದ್ಯಾಟ್ ಹೌ ಯು ಆರ್ ಗೋಯಿಂಗ್ ಟು ಡೂ, ವೆರಿ ಸಿಂಪಲ್. YK + 1 = ಅಂದರೆ ಏನು,
ಎನ್ ಇರೋ ಜಾಗದಾಗೆ k+1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಈ ಥರ ಆನ್ಸರ್ ಸಿಗಬೇಕು, ಹೌದಾ? UK V1 ಪ್ಲಸ್ ಸೋ ಆನ್ ಲಾಸ್ಟಿಗೆ k+1 C k+1 k+1. ಇದೆಲ್ಲಿಂದ ಬರಿತಾ ಇದ್ದೀನಿ ನಾನು? ಸ್ಟೇಟ್ಮೆಂಟಲ್ಲಿ ನಾವೇನು yn = ಬರೆದಿದ್ವಲ್ಲ, ಇದರಲ್ಲಿ ಪುಟ್ n = k+1. ಎಲ್ಲೆಲ್ಲಿ n ಇದೆಯೋ ಅಲ್ಲೆಲ್ಲ k+1 ಹಾಕಿ, ಆವಾಗ ಈ ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ಮತ್ತು ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ yk+1 = NC0. n ಏನಾದರೂ ಇರಲಿ, C0 ಇದೆಯಾ, ದಟ್ ಮೀನ್ಸ್ 1. ಓಕೆ, ಸೊ 1 ಇಂಟು ದಿಸ್ ಒನ್ ಇಸ್ ಸಿಂಪಲ್. ಓಕೆ, ಸೊ ಪ್ಲಸ್ k+1 C1 UK V1 ಪ್ಲಸ್ ಸೋ ಆನ್ ಪ್ಲಸ್ NCN ಅಂದರೆ ಏನು? 1 ತಾನೆ. ಸೊ U ಇಂಟು VK+1 ಅಂದರೆ ನನಗೆ ಈ ಥರ ಆನ್ಸರ್ ಬರಬೇಕು. ಆವಾಗ ನಾನೇನು ಹೇಳ್ಬೋದು, ಕೊಟ್ಟಿರುವಂತಹ ಏನು ಸ್ಟೇಟ್ಮೆಂಟ್ ಇದೆಯಲ್ಲ, ಫಾರ್ಮುಲಾ ಇದೆಯಲ್ಲ, ಅದು k+1 ಕೂಡ ಟ್ರೂ ಇದೆ ಅಂತ ಹೇಳ್ಬೋದು, ರೈಟ್? ಸೊ ನಾವು ವಾಟ್ ಐಮ್ ಗೋಯಿಂಗ್ ಟು ಡೂ, ಫ್ರಮ್ ಈಕ್ವೇಷನ್ 1 ನನ್ನ ಹತ್ರ ಏನಿದೆ, yk = ಫ್ರಮ್ 1 ವಾಟ್ ಡು ಐ ಹ್ಯಾವ್, yk = kc0 UKV ಪ್ಲಸ್ kc1 UK-1 V1 ಪ್ಲಸ್ ಸೋ ಆನ್ ಪ್ಲಸ್ KCK U ಇಂಟು VK. ಕರೆಕ್ಟಾ? ಇದೆಲ್ಲಿಂದ ಬಂತು? ನಾವೇನು ಅಸ್ಯೂಮ್ ಮಾಡಿದ್ವಲ್ಲ n = k ಹಾಕಿದಾಗ ಟ್ರೂ ಇರುತ್ತೆ ಅಂತ, ಅಲ್ಲಿಂದ ನನಗೆ ಇದು ಬಂತು. ಇದರಿಂದ ನನಗೇನು ಒಟ್ಟು yk+1 ಬರಬೇಕು. ಅದು ಬಂತು ಅಂತ ಅಂದರೆ ಇಟ್ ಇಸ್ ಟ್ರೂ ಅಂತ ಹೇಳ್ಬೋದು, ಕನ್ಕ್ಲೂಡ್ ಮಾಡ್ಬೋದು. ಸೊ ಈಗ yk ಇರೋದು yk+1 ಯಾವಾಗ ಆಗುತ್ತೆ? ಇಟ್ಸ್ ಅ ಸಿಂಪಲ್ ಥಿಂಗ್. yk ಇರೋದು yk+1 ಯಾವಾಗ ಆಗುತ್ತೆ? ವೆನ್ ಯು ಡಿಫ್ರೆನ್ಷಿಯೇಟ್. ಫಾರ್ ಎಕ್ಸಾಂಪಲ್ y1 ಇದೆ, ಅದು y2 ಯಾವಾಗ ಆಗುತ್ತೆ? ನೆಕ್ಸ್ಟ್ ನಂಬರ್ ಯಾವಾಗ ಆಗುತ್ತೆ? ಒನ್ಸ್ ಯು ಡಿಫ್ರೆನ್ಷಿಯೇಟ್, ರೈಟ್? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y3 ಆಗುತ್ತೆ, ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y4. 1 ನಂಬರ್ ಎಕ್ಸ್ಟ್ರಾ ಆಗ್ತಿರುತ್ತೆ. ಇಲ್ಲಿ k ಇದೆ, k-ನ ನೆಕ್ಸ್ಟ್ ನಂಬರ್ ಅಂದರೆ +1 ಆಗಬೇಕು. ಸೊ yk+1. ಸುಮ್ಮನೆ k+1 ಅಂತ ಬರೆಯೋಂಗಿಲ್ಲ. ಸೊ ದೇರ್ ವಾಟ್ ಯು ಆರ್ ಡೂಯಿಂಗ್? ಡಿಫ್ರೆನ್ಷಿಯೇಟಿಂಗ್, ರೈಟ್? ಡಿಫ್ರೆನ್ಷಿಯೇಟಿಂಗ್ ಬೋತ್ ಸೈಡ್ಸ್. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, yk+1 = kc0 ಹಂಗೆ ಇರಲಿ. ಯಾಕೆ? ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಇರಲಿ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ, U ಇಂಟು V ಪ್ರಾಡಕ್ಟ್ ರೂಲ್, ರೈಟ್? ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್, ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್. ಆಯಿತಾ? ಪ್ಲಸ್ ಹಾಕಿ ನೆಕ್ಸ್ಟ್ ಟರ್ಮ್ kc1 ಕಾನ್ಸ್ಟೆಂಟಾ, ಹಂಗೆ ಇಟ್ಕೊಳ್ಳಿ, ಹೌದಾ? ಹಂಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ, UK-1 V2 ಪ್ಲಸ್ V1 UK. ಡನ್. ಪ್ಲಸ್ ಸೋ ಆನ್ ಲಾಸ್ಟ್ ಟರ್ಮ್ ಏನಿದೆ KCK, ರೈಟ್? ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಈಗ ಇದು U ಇಂಟು VK ಡಿಫ್ರೆನ್ಷಿಯೇಟ್, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನಾವು ಯು ಮಲ್ಟಿಪ್ಲೈ, ಇದನ್ನು ಮಲ್ಟಿಪ್ಲೈ, ಇದು ಬ್ರ್ಯಾಕೆಟ್ ಒಳಗಡೆ ಇರುವಂಥ ಎರಡೂ ಟರ್ಮ್ಸಿಗೆ ಅಪ್ಲೈ ಆಗುತ್ತೆ, ಹೌದಾ? ಇದಕ್ಕೆ ಆಗುತ್ತೆ, ಇದಕ್ಕೂ ಆಗುತ್ತೆ. ಮಲ್ಟಿಪ್ಲೈ. ಸೊ yk+1 = kc0 UKV1 ಪ್ಲಸ್ kc0 VUK+1 ಪ್ಲಸ್ kc1 UK-1 V2 ಪ್ಲಸ್ kc1 ಇಂಟು ಮಲ್ಟಿಪ್ಲೈ ಮಾಡಿದಾಗ V1 UK. ಪ್ರೀವಿಯಸ್ ಸ್ಟೆಪ್ಸ್ನ ಲಿಂಕ್ ಇಟ್ಕೊಂಡೇ ನಾವು ಮಾಡೋದು, ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಎಲ್ಲಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ವಿಡಿಯೋ ಪಾಸ್ ಮಾಡಿ, ರಿವೈಂಡ್ ಮಾಡಿರಿ, ಮತ್ತೆ ವಾಚ್ ಮಾಡಿ. ಅಲ್ಲಿಗೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಡೌನ್, ಸೊ ದ್ಯಾಟ್ ಐ ವಿಲ್ ಹೆಲ್ಪ್ ಯು ಔಟ್. ಓಕೆ, ಯಾವುದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ. ಥಿಯರಮ್ಸ್ ಆರ್ ವೆರಿ ಈಸಿ ಆ್ಯಕ್ಚುಲಿ, ಬಟ್ ದ ಥಿಂಗ್ ಇಸ್ ದಟ್ ನೀಟಾಗಿ ಅರ್ಥ ಆದರೆ ಮಾತ್ರ ಈಸಿ, ಇಲ್ಲ ಅಂದರೆ ಸೀರಿಯಸ್ಲಿ ಇದರಷ್ಟು ಡಿಫಿಕಲ್ಟ್ ಇನ್ಯಾವುದೂ ಇರೋದಿಲ್ಲ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ. ಓಕೆ, ಸೊ ದ್ಯಾಟ್ಸ್ ವೈ ಮೇಕ್ ಶೂರ್ ದಟ್ ಎವ್ರಿ ಸ್ಟೆಪ್ ಅರ್ಥ ಮಾಡಿಕೊಂಡೇ ಕಲಿಬೇಕು. ಓಕೆ, ರೈಟ್. kc0 ಇದಿದೆಯಲ್ಲ, ಇದನ್ನು ಫಸ್ಟ್ ಬರ್ದು ಬಿಡೋಣ. ಓಕೆ, ಯಾಕೆ ಅನ್ನೋದನ್ನು ಹೇಳ್ತೀನಿ. V ಇಂಟು UK+1, ಕರೆಕ್ಟ್. ನೆಕ್ಸ್ಟ್ ಬಂದುಬಿಟ್ಟು UKV1 ಅನ್ನೋದಿದೆಯಲ್ಲ, ಎಲ್ಲಿದೆ ನೋಡಿ, ಇಲ್ಲಿದೆ UKV1, ಇಲ್ಲೂ ಇದೆ ತಾನೇ, UK ಇಂಟು V1. ಸೊ ಇದನ್ನು ನಾವೇನು ಮಾಡೋಣ, ಕಾಮನ್ ತೆಗಿಯೋಣ. UK ಇಂಟು V1 ಕಾಮನ್ ತೆಗೆದ ಮೇಲೆ ಏನು ಬರುತ್ತೆ, kc0 ಪ್ಲಸ್ kc1. ಎಲ್ಲಿಂದ ಬಂತು? ಕ್ಲೀನಾಗಿ ಅಬ್ಸರ್ವ್ ಮಾಡಿ. kc0 ಇಂಟು UKV1, ರೈಟ್? ಇದೆಲ್ಲಿದೆ? ಇಲ್ಲಿದೆ ಟರ್ಮ್. ಪ್ಲಸ್ ಸೈನ್ ಹಾಕ್ಬಿಟ್ಟು kc1 ಇಂಟು ದಿಸ್ ಒನ್.
ಓಕೆ, ಕೆ ಸಿ ಒನ್ ಇಂಟು ಯು ಕೆ ಇಂಟು ವಿ ಒನ್, ರೈಟ್. ಸೊ ದೇರ್ ಫಾರ್ ಕಾಮನ್ ತೆಗಿಬಹುದು, ನಾಟ್ ಆನ್ ಇಶ್ಯೂ. ನೆಕ್ಸ್ಟ್ ಟರ್ಮ್ ಬಂದುಬಿಟ್ಟು ಅದೇ ರೀತಿ ಇದು ಇನ್ನು ಮುಂದ್ಗಡೆ ಕೆ ಸಿ 2 ಟರ್ಮ್ಸ್ ಬರುತ್ತಲ್ಲ ಅಲ್ಲಿ ಕಾಮನ್ ಆಗುತ್ತೆ. ಸೊ ನಮಗೆ ಅಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಬೇಡ, ಕರೆಕ್ಟ್. ಪ್ಲಸ್ ಲಾಸ್ಟ್ ಟರ್ಮ್ ಬಂದುಬಿಟ್ಟು ಕೆ ಸಿ ಕೆ ವಿ ಕೆ ಇಂಟು ಯು ಒನ್ ಇತ್ತು ತಾನೆ, ಅಲ್ಲಿಗೆ ಇದು ಕೂಡ ಪ್ರೀವಿಯಸ್ ಟರ್ಮ್ಸಲ್ಲಿ ಕಾಮನ್ ಹೋಗುತ್ತೆ. ಇದು ಒಂದು ಉಳಿಯುತ್ತೆ, ಯು ಇಂಟು ವಿ ಕೆ ಪ್ಲಸ್ 1 ಉಳಿಯುತ್ತೆ. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ವಿ ಇಂಟು ಎನ್ ಸಿ 0 ಇನ್ನೇನು ಗೊತ್ತು ನಮಗೆ, ವಿ ಇಂಟು ಯು ಕೆ ಪ್ಲಸ್ 1 ಪ್ಲಸ್ ಎನ್ ಸಿ 0 ಪ್ಲಸ್ ಎನ್ ಸಿ 1, ಕೆ ಸಿ 0 ಪ್ಲಸ್ ಕೆ ಸಿ 1ಗೆ ನಾವೇನು ಮಾಡ್ತೀವಿ, ಕೆ ಪ್ಲಸ್ 1 ಸಿ 1 ದೆನ್ ಯು ಕೆ ವಿ 1 ಹಂಗೆ ಬರ್ಕೊಳ್ಳಿ, ಪ್ಲಸ್ ಸೊ ಆನ್ ಎನ್ ಸಿ ಎನ್ ಇನ್ನೇನು 1 ಯು ಇಂಟು ವಿ ಕೆ ಪ್ಲಸ್ 1 ಬರ್ಕೊತೀವಿ. ನಾವು ಯೋರ್ ಡೌಟ್ ಮಸ್ಟ್ ಬಿ ಕೆ ಸಿ 0 ಪ್ಲಸ್ ಕೆ ಪ್ಲಸ್ 1ನ ಕೆ ಪ್ಲಸ್ 1 ಸಿ 1 ಹೆಂಗೆ ಬರ್ತ್ಕೊಂಡ್ವಿ, ಕರೆಕ್ಟಾ? ಇದೇ ನಿಮ್ಮ ಡೌಟ್ ಇರಬಹುದು, ಇರಲೂಬೇಕು. ಓಕೆ, ಆ್ಯಂಡ್ ಜಸ್ಟ್ ಇನ್ ಕೇಸ್ ಯು ಆರ್ ಶೋರ್ ವಿತ್ ಕಾಂಬಿನೇಷನ್ಸ್ ಚಾಪ್ಟರ್, ನಾಟ್ ಆನ್ ಇಶ್ಯೂ. ಓಕೆ, ಸೊ ಏನು ಮಾಡ್ತೀರಾ, ಎನ್ ಸಿ 0 ಪ್ಲಸ್ ಎನ್ ಸಿ 1 ಇದೆಯಲ್ಲ, ಅಲ್ಲ ಸಾರಿ, ಕೆ ಸಿ 0 ಪ್ಲಸ್ ಕೆ ಸಿ 1ನ ಡೈರೆಕ್ಟಾಗಿ ಕೆ ಪ್ಲಸ್ 1 ಸಿ 1 ಹೇಗೆ ಬರ್ದೆ ಅಂತ ಅಂದರೆ, ಯು ಹ್ಯಾವ್ ದಿ ಫಾರ್ಮುಲಾ ಇನ್ ಕಾಂಬಿನೇಷನ್ಸ್ ಚಾಪ್ಟರ್. ಏನದು ಫಾರ್ಮುಲಾ ಈಸ್ ಎನ್ ಸಿ ಆರ್ ಪ್ಲಸ್ 1 ಇದ್ದರೆ ದಟ್ ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್ ಪ್ಲಸ್ 1. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಆರ್ ಇರೋ ಜಾಗದಲ್ಲಿ ಏನಿದೆ, ನಮಗೆ 0 ಇದೆ. ಎನ್ ಇರೋ ಜಾಗದಲ್ಲಿ ಏನಿದೆ, ಕೆ ಇದೆ. ಪ್ಲಸ್ ಸೈನ್ ಆ್ಯಸ್ ಇಟ್ ಈಸ್, ಎನ್ ಇರೋ ಜಾಗದಾಗೇನೆ ಕೆ, ಆರ್ ಪ್ಲಸ್ 1 0 ಪ್ಲಸ್ 1 1. ಸೊ ಎನ್ ಇರೋ ಜಾಗದಾಗ ಏನು ಚೇಂಜ್ ಆಯಿತು, ಎನ್ ಪ್ಲಸ್ 1. ಸೊ ಕೆ ಇರೋದು ಕೆ ಪ್ಲಸ್ 1 ಆಯಿತು. ಸಿ ಆರ್ ಪ್ಲಸ್ 1 ಅಂದರೆ ಏನು, 1, ಕರೆಕ್ಟಾ? ಸೊ ದೇರ್ ಫೋರ್ ನಾವೇನು ಮಾಡಿದ್ವಿ, ಡೈರೆಕ್ಟಾಗಿ ಕೆ ಸಿ 0 ಪ್ಲಸ್ ಕೆ ಸಿ 1ಗೆ ಕೆ ಪ್ಲಸ್ 1 ಸಿ 1. ಇನ್ನೂ ಬೇರೆ ಟರ್ಮ್ಸ್ ಇಲ್ಲೆಲ್ಲ ಬರುತ್ತೆ, ಬಟ್ ಅದು ನಿಮಗೆ ಬರಿಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಅದನ್ನು ಬರೆದಿಲ್ಲ, ಮೀನ್ಸ್ ಎಕ್ಸಾಮಲ್ಲಿ, ರೈಟ್. ಸೊ ದೇರ್ ಫೋರ್ ಐ ಹ್ಯಾವ್ ನಾಟ್ ರಿಟರ್ನ್ ಇಟ್, ಯು ಬೆಟರ್ ರೈಟ್ ಇಟ್ ಡೌನ್. ಓಕೆ, ನೀವು ಓದ್ಕೋಬೇಕಾದ್ರೆ ಮಾತ್ರ ಅದನ್ನು ವೆರಿಫೈ ಮಾಡೋಕ್ಕೆ ಯು ಹ್ಯಾವ್ ಟು ರೈಟ್ ಎವ್ರಿ ಸ್ಟೆಪ್. ಓಕೆ, ಬಟ್ ಇನ್ ಎಕ್ಸಾಮ್ ಯು ಗೋ ವಿತ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಓಕೆ, ಸೊ ಇಲ್ಲೇನಾಯಿತು, ಅಲ್ಲಿಗೆ ನಮಗೆ ಏನು ಬೇಕಿತ್ತಲ್ಲ, ಆವಾಗಲೇ ಏನು ಬೇಕಿತ್ತು, ಇಲ್ಲೇನಿದೆ ವೈ ಕೆ ಪ್ಲಸ್ 1 ಇದೆ ತಾನೆ, ವಿಚ್ ಈಸ್ ಈಕ್ವಲ್ ಟು ವಿ ಯು ದಿಸ್ ಕೆ ಪ್ಲಸ್ 1 ಪ್ಲಸ್ ಕೆ ಪ್ಲಸ್ 1 ಸಿ 1 ಯು ಕೆ ವಿ 1 ಪ್ಲಸ್ ಸೊ ಆನ್ ಯು ಇಂಟು ವಿ ಕೆ ಪ್ಲಸ್ 1. ಇದೇ ಬೇಕಿದ್ದಿತ್ತಾನೆ. ಇಲ್ಲಿ ವಿ ಆರ್ ಸರ್ಚಿಂಗ್ ದಿಸ್ ಒನ್, ವಿ ಗಾಟ್ ದಿಸ್ ಒನ್ ಫ್ರಮ್ ಈಕ್ವೇಷನ್ 1 ಯೂಸ್ ಮಾಡಿಬಿಟ್ಟು ನಮಗೆ ಸಿಕ್ಕಿದೆ, ರೈಟ್. ಐ ಹೋಪ್ ಇದು ಅರ್ಥ ಆಗಿದೆ. ಎಲ್ಲಾದರೂ ಅರ್ಥ ಆಗಿಲ್ಲ ಅಂತಂದರೆ ಸ್ವಲ್ಪ ರಿವೈಂಡ್ ಮಾಡಿ ಮತ್ತೆ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಬಿಕಾಸ್ ಐ ಹ್ಯಾವ್ ಕಮ್ ಆಫ್ಟರ್ ಲಾಂಗ್ ಗ್ಯಾಪ್, ಸೊ ಇಟ್ ಮೈಟ್ ಬಿ ಸ್ಲೈಟ್ಲಿ haphazard manner to explain you. Okay, but make sure that you try to understand. ರೈಟ್, ಅಲ್ಲಿಗೇನಾಯಿತು, ಎನ್ ಈಸ್ ಇಕ್ವಲ್ ಟು ಕೆ ಪ್ಲಸ್ 1ಗೆ ಆಯ್ತಲ್ಲ. ಸೊ ದೇರ್ ಫಾರ್ ನಾವೇನು ಮಾಡ್ತೀವಿ, ಬೈ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಇಟ್ ಇಸ್ ಟ್ರೂ ಫಾರ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಪಾಸಿಟಿವ್ ವ್ಯಾಲ್ಯೂಸ್ ಏನು ಎನ್ ಎಂದು ಎಲ್ಲ ವ್ಯಾಲ್ಯೂಗೆ ಟ್ರೂ ಆಗುತ್ತೆ ಅಂತ. ಓಕೆ, ಯಾರಿಗಾದರೂ ನೋಟ್ಸ್ ಬೇಕು ಅಂತ ಅಂದರೆ ಏನು ಮಾಡಿ, ಈಗ ನಾನೇ ತೋರಿಸ್ಬಿಡ್ತೀನಿ, ಅದನ್ನು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಟ್ಟು ನೀವೇನು ಮಾಡಿ, ಯು ಜಸ್ಟ್ ರೈಟ್ ಇಟ್ ಡೌನ್. ಓಕೆ, ಡು ನಾಟ್ ಬಿ ಟೂ ಲೇಜಿ. ಅದೇನು ಟ್ರೆಂಡ್ ಇದೆಯಲ್ಲ, ಏನಿದು PDF ಕಳಿಸಿ ಆ್ಯಂಡ್ ದೇರ್ ಆಫ್ಟರ್ ಅದನ್ನು ನೀವು ಪ್ರಿಂಟೌಟ್ ತೆಗ್ಸೋದು, ತೀರಾ 2 pages ಬರೆಯೋಕ್ಕೂ ಆಗಲ್ಲ ಅನ್ನೋ ಲೆವೆಲ್ ಆಫ್ ಲೇಸಿನೆಸ್, ವಿ ಶುಡ್ ನಾಟ್ ಕಲ್ಟಿವೇಟ್ ದಟ್ ಒನ್. ಓಕೆ, ದಟ್ಸ್ ನಾಟ್ ಗುಡ್. ಸೊ ರೈಟ್ ಡೌನ್, ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಮ್ಮೆ ಬೇಕಿದ್ರೆ ಎಕ್ಸ್ಪ್ಲನೇಷನ್ ನೀಟಾಗಿ ಕೇಳಿಸ್ಕೊಳ್ಳಿ, ನಾನು ಬರೆದಿರೋ ನೋಟ್ಸಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸಿಸ್ಟಮ್ಯಾಟಿಕ್ ವೇ ಅಲ್ಲಿದೆ. ಇಲ್ಲಿ ಎಲ್ಲ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಕಾಂಪ್ಲಿಕೇಟ್ ಅನಿಸುತ್ತೆ. ಇದರಲ್ಲಿ ಜಸ್ಟ್ ಎಕ್ಸ್ಪ್ಲನೇಷನ್ ಕೇಳಿಬಿಟ್ಟು ಈಗ ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ನೋಟ್ಸ್ ಬರೀರಿ. ಓಕೆ, ಐ ವಿಲ್ ಜಸ್ಟ್ ಗೆಟ್ ದ ನೋಟ್ಸ್, ಗಿವ್ ಮಿ ಎ ಸೆಕೆಂಡ್. ಎಸ್, ಸೊ ನೋಡಿ ಇಲ್ಲಿ ಲಿಬ್ನಿಸ್ ಥಿಯರಮ್. ಓಕೆ, ಎಕ್ಸಾಮಲ್ಲಿ ಕೇಳಿದಾಗ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೇಳಿದಾಗ ಯು ಬೆಟರ್ ರೈಟ್ ದ ಸ್ಟೇಟ್ಮೆಂಟ್. ಇನ್ ಕೇಸ್ ಕೇಳಿಲ್ಲ ಅಂದರೂ ಕೂಡ ಯು ಬೆಟರ್ ಮೆನ್ಷನ್ ದ ಸ್ಟೇಟ್ಮೆಂಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥಿಯರಮ್, ಇಫ್ ಯು ಆ್ಯಂಡ್ ವಿ ಆರ್ 2 functions of x having derivatives of nth order and y is equal to u into v, then ಫಾರ್ಮುಲಾ ಏನು, ವೈ ಎನ್ ಇಸ್ ಇಕ್ವಲ್ ಟು ಎನ್ ಸಿ 0 ಯು ಎನ್. ಇದು ನೆನ್ಪಿಟ್ಕೊಳೋದು ಭಾಳ ಈಸಿ. ಎನ್ ಸಿ 0 ಎನ್ ಸಿ 1 ಜಸ್ಟ್ ನಂಬರ್ಸ್ ಇನ್ಕ್ರೀಸ್ 0 1 2 3 ಎನ್ವರೆಗೂ ಹೋಗಬೇಕು ಅಷ್ಟೇ. ನೆಕ್ಸ್ಟು ಯು ಎನ್, ಇದು ಕಮ್ಮಿ ಆಗ್ತದೆ, ಯು ಇರೋದು ಕಮ್ಮಿ ಆಗ್ತಾ ಹೋಗಬೇಕು, ವಿ ಅನ್ನೋದು ಜಾಸ್ತಿ ಆಗಬೇಕು, ವಿ ವಿ 1 ವಿ 2 ವಿ 3. ಸೊ ಲಾಸ್ಟಿಗೆ ಹೋಗಿ ಯು ಫುಲ್ ಕಮ್ಮಿ ಆದರೆ ಯು 0 ಹೋಗುತ್ತೆ. ಫುಲ್ ಕಮ್ಮಿ ಅಂದರೆ 0 ಮೀನ್ಸ್ ವಾಟ್, ಏನೂ ಡಿಫ್ರೆನ್ಷಿಯೇಟ್ ಮಾಡಬೇಡಿ.
ರೈಟ್. ಈಗ y1 ಅಂದ್ರೇನು ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿ, y2 ಅಂದ್ರೇನು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿ, u0 ಅಂತ ಅಂದರೆ ಯುನ ಡಿಫ್ರೆನ್ಷಿಯೇಟ್ 0 ಟೈಮ್ಸ್ ಮಾಡಿರಿ ಅಥವಾ ಮಾಡಲೇಬೇಡಿ. ರೈಟ್. ಸೊ ದೆನ್ ವಾಟ್ ಈಸ್ ದ ಯುನ ಮಾಡಲೇಬಾರ್ದು ಅಂತಂದರೆ ಯು ವಿಲ್ ರಿಮೈನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ವಿನ ಎಂತ ಡೆರಿವೇಟಿವ್. ನೆಕ್ಸ್ಟ್ ಏನು ಪ್ರೂಫ್ ಬಂದುಬಿಟ್ಟು ಈ ರೀತಿ ನೀವು ಬರಿತೀರಾ. ಯು ಜಸ್ಟ್ ಚೆಕ್ ಇಟ್ ಔಟ್. ಓಕೆ, ವಿ ಶಾಲ್ ಪ್ರೂವ್ ದಿಸ್ ಥಿಯರಮ್ ಬೈ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಿದೆ, ಫಾರ್ n ಈಸ್ ಈಕ್ವಲ್ ಟು 1ಗೆ n=1ಗೆ ನೀವೇನು ಮಾಡ್ತೀರಾ, ಇದನ್ನು ಪ್ರೂವ್ ಮಾಡ್ತೀರಾ. ಇಟ್ ಈಸ್ ಟ್ರೂ ಫಾರ್ n = 1. ನೆಕ್ಸ್ಟ್ ಏನು ಮಾಡ್ತೀರಾ, ಅಸ್ಯೂಮ್ ಮಾಡ್ತೀರಾ ದಟ್ ಇಟ್ ಈಸ್ ಟ್ರೂ ಫಾರ್ n kಗೆ. ಅಸ್ಯೂಮ್ ಮಾಡಿದಾಗ ಇದು ಸಿಗುತ್ತೆ. ಇದನ್ನು ನೀವು ಈಕ್ವೇಷನ್ 1 ಅಂತ ಮೆನ್ಷನ್ ಮಾಡ್ತೀರಾ. ದೆನ್ ವಿ ವಿಲ್ ಪ್ರೂವ್ ದಿಸ್ ಸೇಮ್ ಥಿಯರಮ್ ಫಾರ್ n k+1. k+1ಗೆ ಪ್ರೂವ್ ಮಾಡಬೇಕು ಅಂದರೆ k+1 ನಮಗೆ ಇದು ಬರಬೇಕು, ಇದು ಸಿಗಬೇಕು ನಮಗೆ. ರೈಟ್. ಇದು ಸಿಗಬೇಕು ಅಂತಂದರೆ ಹೇಗೆ ಪಾಸಿಬಲ್ಲು, ಈಕ್ವೇಷನ್ 1 ಇದೆಯಲ್ಲ, ಯೂಸ್ ದಿಸ್ ಒನ್, ಯು ಟೇಕ್ ದಿಸ್ yk ಆ್ಯಂಡ್ ಇಂದ k+1 ಹೇಗೆ ಬರುತ್ತೆ, ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಸಿ ಹಿಯರ್ ಫ್ರಮ್ ಈಕ್ವೇಷನ್ 1 ನಮ್ಮ ಹತ್ರ ಏನಿದೆ, kc0 ಸೇಮ್ ಇದೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇರೋದು k+1 ಆಗುತ್ತೆ. ಆ್ಯಂಡ್ ಯು ಗೋ ಆನ್ ಡಿಫ್ರೆನ್ಷಿಯೇಟಿಂಗ್. ಇಲ್ಲಿ ಇವೆಲ್ಲ ಕಾನ್ಸ್ಟೆಂಟ್ಸ್ ಇರೋದ್ರಿಂದ ಇವನ್ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಬಟ್ ಈ ಫಂಕ್ಷನ್ಸ್ ಎಲ್ಲವೂ ಏನಾಗಿದೆ, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇರೋದ್ರಿಂದ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ನಿಮಗೆ ಪ್ರಾಡಕ್ಟ್ ರೂಲ್ ಫಾರ್ಮುಲಾ ಗೊತ್ತಿದೆ, PUCಯಲ್ಲಿ ಕಲ್ತಿರೋದು. ಅದೇ ಪ್ರಾಡಕ್ಟ್ ಫಂಕ್ಷನಿನ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ಟು ಬರೀತೀರಾ. ದೇರ್ ಆಫ್ಟರ್ ಯು ಸಿಂಪ್ಲಿಫೈ. ಓಕೆ. ಇನ್ನೊಂದೇನು ಅಂತ ಅಂದರೆ, ಇಲ್ಲಿವರೆಗೂ ಬರೀತಿರಲ್ಲ, ಇಲ್ಲಿಂದ ಮುಂದೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಇಲ್ಲಿ ಗೊತ್ತಿದೆ, ನಿಮಗೆ ಏನು ಆನ್ಸರ್ ಬರಬೇಕು ಅನ್ನೋದು ಗೊತ್ತು. ಅದೇ ಸೇಮ್ ಥಿಂಗ್ನ ಇಲ್ಲಿ ಬರಿಬೋದು, ನಾಟ್ ಆನ್ ಇಶ್ಯೂ. ಓಕೆ, ದಟ್ ಈಸ್ ಜಸ್ಟ್ ಎ ಟ್ರಿಕ್. ಲಾಸ್ಟ್ ಮೂಮೆಂಟಲ್ಲಿ ಯೂಸ್ ಮಾಡುವಂಥ ಟ್ರಿಕ್ ಹೊರತು ಅರ್ಥ ಮಾಡ್ಕೋಬೇಕಾದ್ರೆ ಆ ಟ್ರಿಕ್ ಯೂಸ್ ಮಾಡಬೇಡಿ. ಓಕೆ. ಕೆಲವೊಮ್ಮೆ ಕನ್ಫ್ಯೂಷನ್ ಆಗುತ್ತೆ, ಇದು ಬರಿಬೇಕಾ ಲಾಸ್ಟ್ ಟರ್ಮ್ ಅಂತ. ಸೊ ಅವಾಗ ಏನು ಮಾಡಿ, ಪ್ರೀವಿಯಸ್ಸಲ್ಲಿ ನಮ್ಮ ಹತ್ರ ಇದೆ ಆಲ್ರೆಡಿ ಇಲ್ಲಿ ಏನು ಬೇಕು ಅಂತ, ಅದನ್ನೇ ತೊಗೊಂಬಂದು ಇಲ್ಲಿ ಬರಿಬೇಕಾಗುತ್ತೆ. ಓಕೆ. ಆ್ಯಂಡ್ ದೆನ್ ವಾಟ್ ಅಬೌಟ್ ದಿಸ್ ಟರ್ಮ್, ಯು ಮೈಟ್ ಗೆಟ್ ದ ಡೌಟ್, ಮ್ಯಾಮ್ ಈ ಟರ್ಮ್ ಏನಾಯಿತು ಅಂತ. ಇದು ಪ್ರೀವಿಯಸ್, ಇಲ್ಲೆಲ್ಲ ಡಾಟ್ ಬರ್ದ್ನಲ್ಲ, ಅಲ್ಲಿ ಕಾಮನ್ ಆಗಿ ಹೋಗುತ್ತೆ. ಜಸ್ಟ್ ಲೈಕ್ ಇದನ್ನು ನಾವು ಕಾಮನ್ ತೆಗೆದ್ವಿ, ಇದು ಉಳಿತು ತಾನೆ, ಇದು ನೆಕ್ಸ್ಟು KC2 ಟರ್ಮಲ್ಲಿ ಎಲ್ಲೋ ಕಾಮನ್ ಹೋಗುತ್ತೆ. ಅದೇ ರೀತಿ ಈ ಟರ್ಮು ಕೂಡ ಹಿಂದ್ಗಡೆ k-1 ಟರ್ಮಿಗೆ ಕಾಮನ್ ಆಗಿ ಹೋಗುತ್ತೆ. ಓಕೆ. ಆ್ಯಂಡ್ ದೇರ್ ಆಫ್ಟರ್ ಏನು, n k+1ಗೆ ಟ್ರೂ ಆಯಿತು. ಬೈ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ದ ಥಿಯರಮ್ ಇಸ್ ಟ್ರೂ ಫಾರ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ n, ಹೆನ್ಸ್ ದ ಪ್ರೂಫ್. ಓಕೆ, ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ಲೆಬ್ನಿಟ್ಸ್ ಥಿಯರಮ್. ಇನ್ ದ ಕಮಿಂಗ್ ಲೆಕ್ಚರ್ ಲೆಬ್ನಿಟ್ಸ್ ಥಿಯರಮ್ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸ್ಟೇ ಕನೆಕ್ಟೆಡ್. ಓಕೆ. ಆ್ಯಂಡ್ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ವೀಡಿಯೋಸಲ್ಲಿ ಅವಾಗವಾಗ ಡಿಲೇ ಆಗ್ತಿರುತ್ತೆ. ಬಟ್ ಐ ಟ್ರೈ ಮೈ ಬೆಸ್ಟ್ ದ್ಯಾಟ್ ದ ಕಂಟಿನ್ಯೂಟಿ ಶುಡ್ ಬಿ ಮೇಂಟೈನ್ಡ್ ಆ್ಯಂಡ್ ಐಲ್ ಟ್ರೈ. ಓಕೆ, ದಟ್ಸ್ ಇಟ್. ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಕಾಮೆಂಟ್ ಡೌನ್ ಆ್ಯಂಡ್ ಐಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೋಸ್ ಡೌಟ್ಸ್. ಓಕೆ, ಕ್ಲಾರಿಫೈ ದೋಸ್ ಡೌಟ್ಸ್ ಆ್ಯಂಡ್ ಆಲ್. ಸೊ ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ನ ಒಂದು ಸಾಲ್ವ್ ಮಾಡಿಬಿಡೋಣ. ಬಿಕಾಸ್ ಎಕ್ಸಾಮಲ್ಲಿ ಸಮ್ಟೈಮ್ಸ್ ಥಿಯರಮ್ ಕೇಳ್ತಾರೆ ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ, ಥಿಯರಮ್ ಬೇಡ ಅಂತೇಳಿ ಪ್ರಾಬ್ಲಮ್ಸ್ ಕೇಳಿಬಿಡ್ತಾರೆ ಬೇಸ್ಡ್ ಆನ್ ದಿಸ್ ಥಿಯರಮ್. ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಮತ್ತು ಥಿಯರಮ್ ಕೇಳಲ್ಲ, ಲಾಸ್ಟ್ ಇಯರ್ ಕೇಳಿದ್ರು ಈ ಇಯರ್ ಕೇಳಲ್ಲ, ಆ ಥರ ಏನೂ ಇರೋದಿಲ್ಲ. ಯು ವಿಲ್ ಹ್ಯಾವ್ ಟು ಫೋಕಸ್. ಬಿಕಾಸ್ ಮ್ಯಾಥ್ಸಲ್ಲಿ ಕೆಲವೊಂದು ಮಾತ್ರ ನೇಮ್ಡ್ ಥಿಯರಮ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಈ ಥಿಯರಮ್ ಕೂಡ ಒಂದು. ಲಿಬ್ನಿಟ್ಸ್ ಥಿಯರಮ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್. ಓಕೆ, ಸೊ ದೇರ್ಫೋರ್ ಮೇಕ್ ಶೋರ್ ಯು ಪ್ರಾಕ್ಟೀಸ್ ಪ್ರಾಪರ್ಲಿ. ರೈಟ್. I hope the video was helpful, and if it was helpful, do help me by just sharing the video with your friends who need it. Okay, and that's all. Thank you so much. God bless you.